ಗ್ಯಾಪಲ್ಲಿ ಇಲ್ಲೊಂದು ಗಾಡಿ ಬೇರೆ ಟಚ್ ಆಗೈತೆ. ಇಲ್ಲಿ ಟಚ್ ಆಗಿ ಹೊಸ ಗಾಡಿ ಬೇರೆ ಬೈಗಾಡ್ತವ್ರೆ. ಬೆಂಗಳೂರು ವೆದರು ಸಿಕ್ಕಾಬಟ್ಟೆ ಕೂಲ್ ಆಗಿದೆ ಅಂತ ಹೇಳ್ಬೋದು. ಮಳೆ ಬರೋ ಥರ ಇದೆ, ಮಳೆ ಬರ್ತಾ ಇಲ್ಲ. ಆಲ್ಮೋಸ್ಟು ಇವಾಗ 12 ಗಂಟೆ ಟೈಮು ಆಗೋಕ್ಕಾಗಿದೆ. ಸೊ ಇವಾಗ ಸದ್ಯಕ್ಕೆ HSR ಲೇಟಲ್ಲಿದ್ದೀನಿ. ವ್ಲಾಗ್ ತುಂಬ ಲೇಟಾಗಿ ಶೂಟ್ ಮಾಡ್ತಿರೋದು. ನೋಡೋಣ ಯಾವ ಥರ ಇರುತ್ತೆ ಇವತ್ತಿನ ದಿವಸ. ಮತ್ತು ಡ್ಯೂಟಿಗಳಿಗೆ ಮಾತ್ರ ಸಿಕ್ಕಾಬಟ್ಟೆ ಡಲ್ಲು. ನೋಡ್ಬೋದು, ಎಕ್ಸಾಂಪಲ್ಲು ಲೆಫ್ಟಲ್ಲೆಲ್ಲ ಗಾಡಿಗಳು ನಿಂತಿರೋದು. ಪಳ್ಳ್ಯ ಡ್ರಾಪ್ ಆಯ್ತಿದ್ದಂಗೆ ಇನ್ನೊಂದು ಡ್ಯೂಟಿ ಸಿಕ್ತು. ಎಲ್ಲಿಗೆ ಅಂತಂದರೆ ಇಕೋ ಸ್ಪೇಸು. ಅಲ್ಲೇ ಇದ್ದೀನಿ ಈಗ ರಿಂಗ್ ರೋಡ್ ಹತ್ರ. ಕಸ್ಟಮರು ಏನಂದರೆ ಅಲ್ಲಿ ನಡ್ಕೊಂಡು ಹೋಯ್ತಾರೆ, ಅಲ್ಲಿ ರೆಡ್ ಟಿ ಶರ್ಟ್ ಹೋಯ್ತಾರಲ್ಲ ಅವರೇನೆ. ಅಲ್ಲಿ ಒಳಗಡೆ ಹೋದರೆ 10 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ಡ್ರಾಪ್ ಹಾಕಿಸ್ಕೊಂಡಿದ್ದು. ಎಲ್ಲ ಅಪ್ಲಿಕೇಶನನ್ನು ಆನ್ ಮಾಡ್ಕೊಂಡಿದ್ದೀನಿ. ಈಗ ಯಾವುದಾದ್ರೂ ಡ್ಯೂಟಿ ಬಂದರೆ ಹಾಕ್ಕೊಂಡು ಹೋಗಬೇಕು. ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತು. ವೆಯ್ಟ್ ಮಾಡಿದ ಮೇಲೆ ಯಾವುದಾದ್ರೂ ಒಂದು ಡ್ಯೂಟಿ ಸಿಗುತ್ತೆ, ಅದಾದಮೇಲೆ ಹೋದ್ರಾಯ್ತು. ಮಧ್ಯಾಹ್ನ ಊಟ ಟೈಮ್ ಕೂಡ 1 ಗಂಟೆ ಆಯ್ತಾ ಬಂತಲ್ವಾ, ಅದ ಸಮಯ ಕೂಡ ಆಗ್ತಾ ಬಂದಿದೆ. ಇನ್ನು ಯಾವುದಾದ್ರೂ ಒಂದು ಸಿಕ್ಬಿಟ್ರೆ ಸಾಕು. ಆ ಕಡೆ ಇಂದಿರಾನಗರನೋ ಇಲ್ಲ HSR ಎಲ್ಲ ಸಿಕ್ಬಿಟ್ರೆ ಒಳ್ಳೆ ಒಂದು ಜಾಗದಲ್ಲಿ ಹೋಗ್ಬೋದು. ಈ ಮೇನ್ ರೋಡಲ್ಲೇ ಸ್ವಲ್ಪ ಏನಪ್ಪ ಅಂದರೆ ಸೌಂಡ್ ಸಿಕ್ಕಾಬಿಟ್ಟೆ ಜಾಸ್ತಿ. ಅದೊಂಥರ ಇರಿಟೇಷನ್ ಆಗಿಬಿಡುತ್ತೆ. ಈಗ ಹಿಂಗೆ ಒಳಗಡೆ ಇಕೋ ಸ್ಪೇಸಿಂದ ಒಂದು ಡ್ಯೂಟಿ ಬಂತು, ಕ್ಯಾನ್ಸಲೇ ಮಾಡಿಬಿಟ್ರು ಇಲ್ಲಿ ಕಸ್ಟಮರು. ಅಲ್ಲೆಲ್ಲಾದರೂ ಮುಂದೆ ಹೋಗಿ ಹಾಕ್ಕೊಳ್ಳೋಣ. ಸುಮ್ಮನೆ ಇಲ್ಲೇ ವೆಯ್ಟ್ ಮಾಡೋದು ಎಷ್ಟೊತ್ತವರೆಗೂ. ಮೇನ್ ರೋಡಿಂದ ಹೆಂಗೋ ಒಳಗೆ ಬಂದುಬಿಟ್ಟಿದ್ನಲ್ಲ, ಹಾಗಾಗಿ ಯಾವುದೋ ಒಂದು ಸಿಕ್ತು. ಊಬರ್ ಯಾಕೋ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾ ಇದೆ. ಆಲ್ರೆಡಿ 2 ಬುಕ್ಕಿಂಗ್ ಕ್ಯಾನ್ಸಲ್ ಆಗೋಯ್ತು. ಬಂದಮೇಲೆ ಕ್ಯಾನ್ಸಲ್ ಆಗಿದ್ದು, ಅದೇ ಬೇಜಾರು ಗುರು. ಸೊ ವೆಯ್ಟ್ ಮಾಡೋಣ ಇಲ್ಲೇ. ನೆಟ್ವರ್ಕ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. ರೌಂಡ್ ಹೊಡೆದ್ಬಿಟ್ಟು ಏನೋ ನದರ್ ಅಕ್ಸೆಪ್ಟೆಡ್ ಡ್ರೈವರ್ ಅಂತ ಏನೋ ಬರ್ತದೆ. ಇದರಲ್ಲಿ ರ್ಯಾಪಿಡೋದಲ್ಲಿ ನಮ್ಮ ಯಾತ್ರೆಯಲ್ಲಿ ಯಾವುದೋ ಡ್ಯೂಟಿಗಳು ಬರ್ತಾ ಇಲ್ಲ. ಅವಾಗಿಂದ ಇದೇ ಸೇಮ್ ಪ್ರಾಬ್ಲಮ್ ಬರ್ತಾ ಇದೆ. ಅದೇನೋ ಆಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಇದ್ರ ಕತೆ. ಆಲ್ರೆಡಿ ಒಂದು 5-6 ಬುಕ್ಕಿಂಗ್ ನನಗೆ ಬಂದು ಹೋಯ್ತು. ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ, ನೋಡಬೇಕು. ಹೆವಿ ಹಿಂಸೆ ಕೊಡ್ತೈತೆ ಗುರು. ಅವಾಗಿಂದ ಎಷ್ಟು 300, 350, 400 ರೂಪಾಯಿ ಬಾಡಿಗೆ ಇವಾಗ ಮಿಸ್ ಆಗಿರೋದು ನನಗೆ. ಬೇಜಾರಾಗುತ್ತೆ. ಬೇಗ ಡ್ಯೂಟಿ ಮುಗಿಸ್ಕೊಂಡು ಬೇಗ ಹೋಗ್ಬಿಡ್ಬೋದು. ಹಿಂಗೆ ವೆಯ್ಟ್ ಮಾಡ್ಕೊಂಡು ರೋಡಲ್ಲೇ ಸುಮ್ಮನೆ ಒಳ್ಳೆ ಕಾಯ್ಕೊಂಡಿರೋದಂದರೆ ಭಾರಿ ಹಿಂಸೆ. 100-200 ಕಮ್ಮಿ ದುಡಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಬೇಗ ಆದರೂ ಡ್ಯೂಟಿ ಮುಗ್ದೋಗುತ್ತಲ್ಲ ಅಂತ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಎಲ್ಲ ಡ್ರಾಪ್ ಹಾಕ್ಕೊಂಡು ಹೋಗ್ತಿದ್ದಾರೆ ಅಲ್ಲೇ. ಆದರೆ ನನಗೆ ಮಾತ್ರ ಡ್ಯೂಟಿ ಕ್ಯಾಚ್ ಆಗ್ತಾಯಿಲ್ಲಪ್ಪ. ಹೊರಗಡೆಯಿಂದ ಬರ್ತಿದ್ದಾರೆ ಎಷ್ಟೋ ಗಾಡಿಗಳು, ಔಟ್ಸೈಡಿಂದ ಬಂದು ಪಿಕಪ್ ಮಾಡ್ತಿದ್ದಾರೆ. ನನಗೆ ಇಲ್ಲಿ ಆಲ್ರೆಡಿ ಇಲ್ಲಿ ಬಂದಿದೆ, ಇಲ್ಲಿ ಮತ್ತೆ ಕ್ಯಾನ್ಸಲ್ ಆಯಿತು. ಸತಿ ಯಾವುದಕ್ಕೂ ಏರೋಪ್ಲೇನ್ ಮೋಡ್ ಆನ್ ಮಾಡಿ ಆಫ್ ಮಾಡಿ ನೋಡೋಣ. ನೆಟ್ವರ್ಕ್ ಸಿಕ್ಕಾಬಟ್ಟೆ ಫಾಸ್ಟಾಗ ಇಲ್ಲ, ಪವರ್ಫುಲ್ಲಾಗಿ ಬಂದರೂ ಬರ್ಬೋದು. ಅದಕ್ಕೋಸ್ಕರನೇ ಟ್ರೈ ಮಾಡಿ. ಏನೇ ಅಲ್ದು ಸಾಕಾಗೋಯ್ತು ವಾಪ. ಒಂದ್ಸತಿ ಅಲ್ಲಿ ಬಾ ಅಂತಾರೆ, ಒಂದ್ಸತಿ ಇಲ್ಲಿ ಬಾ ಅಂತಾರೆ. ಕಸ್ಟಮರ್ ಕತೆ ಒಂದೊಂದಲ್ಲ. ಕಸ್ಟಮರು ಅವರು ಇದ್ರ ಹತ್ರಕ್ಕೆ ಹೋಗಿ ಪಿಕಪ್ ಮಾಡಿ ಅಂತಾರೆ. ಇವಾಗ ಅಲ್ಲಿ ಕಾಣ್ತಿದ್ದೆಲ್ಲ ಬಿಲ್ಡಿಂಗು 14, ಅಲ್ಲಿಗೆ ಹೋಗ್ಬೇಕು ಪಿಕಪ್ಗೆ. ಈ ಕಡೆ ಸೈಡು ಹೋಗಿದ್ದೆ, ಕಸ್ಟಮರ್ ಕೊಟ್ಟಿರೋದು ಅಲ್ಲಿ, ಇದು ತೋರಿಸೋದು ಇಲ್ಲಿ. ಏನು ಮಾಡೋದು. ಈಗ ಡ್ಯೂಟಿ ಆನ್ ಮಾಡುವಂಥ ಸಮಯ ಆಗಿದೆ. ಆಯಿತು, ಊಟ ಎಲ್ಲ ಮುಗಿಸ್ಕೊಂಡು ಈಗ ಹೊರಟಿದ್ದೀನಿ. ಊಟ ಎಲ್ಲ ಇಲ್ಲೇ ಮಾಡಿದ್ದು. ಎಲ್ಲಿದ್ದೀನಿ ಅಂತಂದರೆ ITPL ಮೇನ್ ರೋಡಲ್ಲಿ. ಸೊ ಬನ್ನಿ, ಒಂದೊಂದೇ ಅಪ್ಲಿಕೇಶನ್ ಆನ್ ಮಾಡಿಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಹಾಗೆ ಇಲ್ಲೇನೆ ಒಂದು ಇದು ಕೂಡ ನೋಡಿದೆ, ಸಕ್ಕತ್ತಾಗಿದೆ. ಏನು ಹೂ ಅಂತ ಗೊತ್ತಿಲ್ಲ, ಹೂ ನೋಡೋಕ್ಕೆ ಸಕ್ಕತ್ತಾಗಿದೆ. ಇದೊಂದು ಕಾಯಿ ಜೊತೆಗೆ ಯಾವುದೋ ಒಂದು ಡ್ಯೂಟಿ ಬಂತು, ಹಾಕೋಬಿಟ್ಟೆ. ಸರ್ಜಾಪುರ ಮಾರತ್ತಳ್ಳಿ ರೋಡ್ ಅಂತ ತೋರಿಸ್ತಾ ಇದೆ, ಎಲ್ಲಿ ಅಂತ ಗೊತ್ತಿಲ್ಲ. ಡ್ಯೂಟಿಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಫಸ್ಟ್ ಇದೇ ಹಾಕ್ಕೊಂಡಿರೋದು 206 ರೂಪಾಯಿ ಬಾಡಿಗೆ. ಆಲ್ರೆಡಿ 2 ಬಾಡಿಗೆ ಕ್ಯಾನ್ಸಲ್ ಆಗೈತೆ. ಬನ್ನಿ ಹೋಗಿ ಇವ್ರಿಗಾದ್ರೂ ಪಿಕಪ್ ಮಾಡೋಣ. ಕಸ್ಟಮರ್ ಏನು ಮಾಡ್ತಾರೋ ಗೊತ್ತಿಲ್ಲ. ನೋಡಿ, ಇದೇ ಬಾಡಿಗೆನೇ ಫಸ್ಟು ನಾನು ಎಕ್ಸೆಪ್ಟ್ ಮಾಡಿದ್ದು. ಇವಾಗ ಅವ್ರು ಕ್ಯಾನ್ಸಲ್ ಮಾಡಿದ್ರು, ಇವಾಗ ಮತ್ತೆ ಬುಕ್ ಮಾಡ್ತಾವ್ರೆ. ಇವಾಗ ನಾವು ಎಕ್ಸೆಪ್ಟ್ ಮಾಡಲ್ಲ, ಬೇರೆ ಬುಕ್ಕಿಂಗ್ನ ಹಾಕ್ಕೊಂಡಿದ್ದೀವಿ. ಅನ್ಭವಿಸ್ಲಿ. ಇದೇ ಥರಪ್ಪ ಎಲ್ಲ ಕಸ್ಟಮರ್ಗಳಿಗೆ. ಅದು ಏನಾಗಿರ್ತದೋ ಏನೋ ಗೊತ್ತಿಲ್ಲ. ಆ ಬುಕ್ಕಿಂಗ್ ತುಂಬ ಹತ್ರ ಇರೋದು,
ಇಲ್ಲೇ ಮುಂದೆ ರೈಟ್ ಸೈಡಲ್ಲಿ ಪಿಕಪ್ ಅವ್ರದ್ದು, ಆದರೆ ಕ್ಯಾನ್ಸಲ್ ಮಾಡಿಬಿಟ್ರೆ ಏನು ಮಾಡೋಕ್ಕಾಗಲ್ಲ. ರೈಟ್ ಸೈಡಲ್ಲ ಅಂತಂದರೆ ಇಲ್ಲಿ ಹೋಗ್ತಾ ಇದೆ ನೋಡ್ರಿ, ಈ ರೋಡಿಗೆ ಹೋಗ್ಬಿಟ್ಟು ಪಿಕಪ್ ಮಾಡಬೇಕಿದ್ದು ಲಾಸ್ಟಲ್ಲಿ. ಆದರೆ ಕಸ್ಟಮರು ಹಾಗೆ ಈ ಲೆಫ್ಟಲ್ಲಿ ಏನು ನೋಡ್ತಾ ಇದ್ದೀರಾ ಇದೇನೆ ಸತ್ಯ ಸಾಯಿ ಹಾಸ್ಪಿಟ್ಲು, ಇದೇನೆ ಹಾಸ್ಪಿಟ್ಲು, ಸಾಯಿಬಾಬಾ ಹಾಸ್ಪಿಟ್ಲು. ನಾವು ಚಿಕ್ಕವರಿದ್ದಾಗ ತುಂಬ ಫೇಮಸ್ ಆಗಿದ್ರು, ಇವಾಗಲೂ ಫೇಮಸ್ ಆಗಿದ್ದಾರೆ. ನೋಡ್ಬೋದು ಅವ್ರ ಸ್ಟ್ಯಾಚ್ಯೂ ಒಂದು ಹಾಕಿದ್ದಾರೆ, ಕಾಣ್ತಾ ಇದೆಯಾ ಇವಾಗ ಗೊತ್ತಿಲ್ಲ. ಅದೇ ಯೆಲ್ಲೋ ಕಲರ್ ಸತ್ಯ ಸಾಯಿ ಹಾಸ್ಪಿಟಲ್ ಮೆಟ್ರೋ ಸ್ಟೇಷನ್. ಇಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಏನು ಪ್ರಾಬ್ಲಮ್ ಇಲ್ಲ. ಒಂದು 11 ಗಂಟೆ ಮೇಲೆ ಡ್ಯೂಟಿಗಳು ಸ್ವಲ್ಪ ಕಡಿಮೆ. ಮಾಮೂಲಿ ಈ ಟೈಮಲ್ಲೆಲ್ಲ ಏನು ತೊಂದರೆ ಇಲ್ಲಪ್ಪ. ಇಲ್ಲೆಲ್ಲ ತೋರಿಸ್ತಾ ಇದೆ ಕಸ್ಟಮರು ಲೊಕೇಶನು, ಡ್ಯೂಟಿಗಳು ಬರ್ತಾ ಇದ್ದಾವೆ. ಗೋಪಾಲನ್ ಗ್ಲೋಬಲ್ ಅಂತ ಇದೆಲ್ಲ ಮುಂದೆ ಎಲ್ಲ ಇರೋದು ಅಂದ್ಕೊಂಡಿದ್ದೀನಿ. ನೋಡೋಣ, ಇವರೇ ಕಸ್ಟಮರ್ ವೈಟ್ ಟಿ ಶರ್ಟಲ್ಲಿ ಬರ್ತಾ ಇದ್ದಾರಲ್ಲ ಅವರೇನೆ. ಲಾಸ್ಟ್ ಬಾಡಿಗೆ ಬಂದು 206 ರೂಪಾಯಿ ಇದ್ದಿದ್ದು, ಕಸ್ಟಮರು 250 ರೂಪಾಯಿನೇ ಮಾಡಿಬಿಟ್ಟು ಹೋದ್ರು. ಚೆನ್ನಾಗಿ ಮಾತಾಡ್ಸ್ಕೊಂಡು ಕತೆ ಬಂದೆ, ಅವರು ಖುಷಿಪಟ್ಟರು. ಇನ್ನೊಂದೇನಂದರೆ ಅವ್ರು ಕನ್ನಡದವರಾಗಿದ್ರಲ್ವ, ನನಗೂ ಮಾತಾಡ್ತಾ ಇರಬೇಕು, ಮಾತಾಡಿಲ್ಲ ಅಂದರೆ ಏನೋ ಒಂಥರ ಜಿಗುಪ್ಸೆ ಆಗಿಬಿಡುತ್ತೆ. ಸೊ ನಾನೇ ಮಾತಾಡಿಸ್ದೆ ಕಸ್ಟಮರ್ನ, ಸರ್ ಎಲ್ಲಿರೋದು ಯಾವ ಥರ ಎಲ್ಲ ನೀಟಾಗಿ. ಅವರು ಚೆನ್ನಾಗೇ ಮಾತಾಡ್ಕೊಂಡು ಅವರು ಖುಷಿಪಟ್ಟರು. ನಾವು ತುಂಬ ಮಾತುಗಳು, ಸ್ವಲ್ಪ ರಾಜಕೀಯ, ಸ್ವಲ್ಪ ರೋಡ್ ಬಗ್ಗೆ, ಅದು ಇದು ಧೂಳು, ಸ್ವಲ್ಪ ಹಳೆ ಹಿಸ್ಟ್ರಿ ಎಲ್ಲ ಕೆದಿಕೊಂಡು ಮಾತಾಡ್ಕೊಂಡೆ ಬಂದಿದ್ದು. ಅವರು ತುಂಬ ಖುಷಿಪಟ್ಟರು. ಹೋದ್ರು ಅವರು. ಇವಾಗ ಜಸ್ಟ್ ಡ್ರಾಪ್ ಆಯಿತು. ಎಲ್ಲಿದ್ದೀನಿ ಅಂತ ಅಂದರೆ ಇಲ್ಲಿ ಇದು ಕೊಡತಿ ಹತ್ರ ಮುಳ್ಳೂರು ಅನ್ನೋ ಜಾಗದಲ್ಲಿ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಮ್ಯಾಪಲ್ಲಿ ತೋರಿಸ್ಕೊಡ್ತೀನಿ. ಹಿಂಗೆ ತೋರಿಸಿದ್ರೆ ಗೊತ್ತಾಗಲ್ಲ. ಸ್ಟ್ರೈಟ್ ಹೋಯ್ತು ಅಂತಂದರೆ ಇದು ಸರ್ಜಾಪುರ ಮೇಯ್ನ್ ರೋಡ್, ಕೊಡತಿ ಗೇಟ್ಗೆ ಹೋಗುತ್ತೆ. ಈಗ ನಾನು ಈ ಜಾಗದಲ್ಲಿ ಇದ್ದೀನಿ, ಮುಳ್ಳೂರು ಹತ್ರ. ಒಂದು ದಿವಸಕ್ಕೆ ಒಂದು ಇದೇ ಥರ 4 ಕಸ್ಟಮರು ನೀಟಾಗಿ ಮಾತಾಡ್ಬಿಟ್ರೆ ನಮ್ಮದು ಒಂದು ಸ್ವಲ್ಪ ಮೈಂಡ್ ಫುಲ್ಲು ಫ್ರೆಶ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಏನಂತಂದರೆ ಹಿಂದ್ಗಡೆ ಬಂದರೆ ಬರೀ ಮೊಬೈಲಲ್ಲಿ ಸ್ಕ್ರೋಲ್ ಮಾಡ್ಕೊಂಡೇ ಇರ್ತಾರೆ ಹಿಂಗೆ. ಅದು ನಮಗೂ ಒಂಥರ ಅನ್ಕಂಫರ್ಟಬಲ್ ಆಗಲ್ಲ. ಅದೇ ಟೈಮ್ ನಾವೇನು ಮಾಡ್ತೀವಿ, ಯಾವುದಾದ್ರೂ ಒಂದು ಮೊಬೈಲಲ್ಲಿ ಹಾಡು ಕೇಳ್ಕೊಂಡು ಹೋಗೋದು, ಆ ಥರ ಮಾಡ್ಬಿಡ್ತೀವಿ. ಈ ಥರ ನೋಡಿ ಫ್ರೀಯಾಗಿ ಮಾತಾಡ್ಕೊಂಬಂದ್ರೆ ನಮಗೂ ಒಂಥರ ರಿಲ್ಯಾಕ್ಸ್ ಆಗುತ್ತೆ, ಖುಷಿನೂ ಆಗುತ್ತೆ. ಅದಕ್ಕಿಂತನೂ ಏನಪ್ಪ ಇಂಪಾರ್ಟೆಂಟ್ ವಿಷಯ ಅಂತ ಅಂದರೆ, ಇವತ್ತು ಶುಕ್ರವಾರ ದಿವಸ ನಾವು ಯಾವುದೇ ಕಾರಣಕ್ಕೂ ಡ್ಯೂಟಿನ ಮಿಸ್ ಮಾಡೋ ಹಾಗಿಲ್ಲ. ಇಲ್ಲಿ ನೋಡ್ರಿ, ಪಿಕಪ್ ಬರ್ತಿರೋದು ಎಷ್ಟು ದೂರ ಅಂತ, 3 ಕಿಲೋಮೀಟ್ರ್ ಪಿಕಪ್ ಮಾಡೋಕ್ಕಾಯ್ತದ, ಏನು ಅನ್ಕೊಂಡು ಕೊಡ್ತಾನೆ ಅಂತ ಗೊತ್ತಿಲ್ಲ. ಹಂಗಾಗಿ ಸ್ವಲ್ಪ ಡ್ಯೂಟಿ ಮಾಡಿದ್ರೆ ಇವತ್ತು ಡ್ಯೂಟಿ ನಡೀತದೆ. ಯಾಕಂದರೆ ಇನ್ನು ತಿಂಗಳು ಕೊನೆ ಬೇರೆ ಇವತ್ತು. ಸೊ ಆದಷ್ಟು ಎಲ್ಲರಿಗೂ 1ನೇ ತಾರೀಕು 2ನೇ ತಾರೀಕು ಮೇಲೆ ಎಲ್ಲ ಪೇಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಲ್ಲಿ ಸ್ವಲ್ಪ ಕಮಿಟ್ಮೆಂಟ್ ಮಾಡ್ಕೋಬೇಕಲ್ವ. ಎಲ್ಲ ಬಂದು ಇವತ್ತು ಡಿಂಗ್ ಚಕ್ ಅಂತ ಅಂದ್ಬಿಟ್ಟು ಸ್ವಲ್ಪ ಪಬ್ಬು ಬಾರು ಅಲ್ಲಿಗೆ ಹೋಗೋರು ಜಾಸ್ತಿ ಇರ್ತಾರೆ, ಖರ್ಚು ಮಾಡೋರು ಇರ್ತಾರೆ. ಆ ಖರ್ಚಲ್ಲಿ ನಮ್ಮದು ಒಂದು ಸ್ವಲ್ಪ ಹೊಟ್ಟೆಪಾಡು ನೋಡ್ಕೋಬೇಕಲ್ವ. ಸೊ ಇಲ್ಲೇ ವೆಯ್ಟ್ ಮಾಡಿ ಯಾವುದಾದ್ರೂ ಡ್ಯೂಟಿ ಹಾಕ್ಕೊಂಡು ಹೋಗೋಣ, ಸಿಗುತ್ತೆ. ಇಲ್ಲಾಂದರೆ ಮೇನ್ ರೋಡ್ವರೆಗೂ ಹೋಗ್ಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಒಂದು 5-10 ನಿಮಿಷ ಕಾಯ್ತೀನಿ. ಇಲ್ಲಿದ್ದರೆ ಆಗಲ್ಲ, ಸ್ವಲ್ಪ ಮೂವ್ ಮಾಡ್ತೀನಿ. ಮೇನ್ ರೋಡ್ ಗಂಟೆ ಹೋಗೋಣ, ಕೊಡ್ತಿ ಗೇಟ್ ಗಂಟೆ ಹೋಗ್ಬಿಟ್ರಾಯ್ತು. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಎಷ್ಟೊತ್ತಂತ ವೆಯ್ಟ್ ಮಾಡೋಕ್ಕಾಗುತ್ತೆ. ಅಲ್ಲಿ ಯಾವುದಾದ್ರೂ ಮೇನ್ ರೋಡಿಂದ ಯಾವುದಾದ್ರೂ ಸಿಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಸತಿ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನಾವು ಕೂಡ ಅಡ್ಜಸ್ಟ್ ಮಾಡಿಕೊಂಡು ಪಾಸ್ ಆಗಬೇಕು. ನನಗೆ ಇಲ್ಲೇ ಬೇಕು ಅಂತಂದರೆ ಸಿಗಲ್ಲ. ಎಲ್ಲ ಚಾನ್ಸು ಒಂದು ಸಣ್ಣದಾದ ಲಕ್ಕು ಅಂತ ಹೇಳ್ಬೋದು. ಬನ್ನಿ ಹೋಗೋಣ. ಯಾವುದಾದ್ರು ಸಿಕ್ಕಿದ್ರೆ ಸಿಕ್ಕಲಿ, ಇಲ್ಲಾಂದರೆ ಮೇನ್ ರೋಡ್ಗೆ ಹೋಗೋಣ. ಮೇನ್ ರೋಡಿಂದ ಯಾವುದಾದ್ರೂ ಒಂದು ಸಿಗುತ್ತೆ. ಇದು ಟ್ರಾಫಿಕ್ ಜಾಮು ಫುಲ್ ಆ ಕಡೆ ಸೈಡು. ಇನ್ನು ಈ ಕಡೆ ಸೈಡು ಅಷ್ಟೇನು ಟ್ರಾಫಿಕ್ ಇಲ್ಲ. ಇನ್ನು ಮುಂದೆ ನೋಡಬೇಕು ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಈಗ ಮಾರತ್ತಳ್ಳಿ ಬ್ರಿಡ್ಜು ಕ್ರಾಸ್ ಆಗಿದ್ದೀನಿ. ಇನ್ನು ಮುಂದೆ ಯಾವ ಥರ ಇದೆ ಅಂತ ಗೊತ್ತಿಲ್ಲ, ಆದರೆ ಮುಂದೆ ಫುಲ್ಲು ಟ್ರಾಫಿಕ್ ಜಾಮ್ ಅಂತ ತೋರಿಸ್ತಾ ಇದೆ. ಫುಲ್ಲು ರೋಡ್ ಜಾಮ್ ಆಗಿದೆ. ಎಲ್ಲಿ ಗಂಟ ಇದೆ ಅಂತ ನೋಡ್ಬೋದು. ಲಾಸ್ಟ್ ಗಂಟನೂ ಇದೇ ಥರನೇ ನಮ್ಮ ಜೀವನ ನಡೀತಾ ಇರೋದು. ತುಂಬ ಜನ ಅನ್ಕೋತಾರೆ, ನಿಮ್ಗೇನಪ್ಪ ಆರಾಮಾಗಿ ಮಾಡ್ತೀರಾ ಅಂತಾರ. ಆ ಥರ ಆರಾಮಾಗಿ ಏನಿಲ್ಲ ಗುರು. ನೋಡು, ಝೂಮ್ ಆಗಿ ತೋರಿಸ್ತಾ ಇದ್ದೀನಿ ಎಲ್ಲಿ ಗಂಟ ಜಾಮ್ ಆಗೈತೆ ಅಂತ ನೋಡ್ರಿ. ಹಾಗೆ ಮಳೆ ಬರೋ ಥರ ಇದೆ. ಮಳೆ ಬರೋದು ಗ್ಯಾರಂಟಿ ಇಲ್ಲ, ಆದರೆ ಇದೇ
ಟ್ರಾಫಿಕಲ್ಲಿ ಹಿಂಗೆಲ್ಲ ಸುತ್ತ. ಇದು ಜಾಮ್ ಆಗಿರೋ ಲೊಕೇಶನ್ ಯಾವುದಪ್ಪ ಅಂತಂದರೆ ಇಕೋ ಸ್ಪೇಸ್ ಹತ್ರ ಈ ಥರ ಜಾಮ್ ಇರುತ್ತೆ ಸಾಯಂಕಾಲ ಹೊತ್ತು, ಬೆಳಗ್ಗೆ ಹೊತ್ತು, ಎನಿ ಟೈಮ್. ಯಾಕಂದರೆ ಅಲ್ಲಿಂದ ಕೂಡ ಗಾಡಿಗಳು ಹೊರಗಡೆ ಬರುತ್ತೆ. ಆ ಟೈಮಲ್ಲಿ ಈ ಥರ ಇಲ್ಲೆಲ್ಲ ಜಾಮ್ಗಳಾಯ್ತವೆ. ಯಾರೆಲ್ಲ ಬೆಂಗಳೂರಲ್ಲಿ ಗಾಡಿ ಮಾಡಬೇಕು ಅಂದ್ಕೊಂಡಿರ್ತೀರ ಅವರೆಲ್ಲ ಮಾಮೂಲಿಯಾಗಿ ನೋಡಿ ಈ ಟ್ರಾಫಿಕ್ ಜಾಮ್ ಎಲ್ಲ ಅನ್ಭೋಗ್ಸೋಕ್ಕೆ ರೆಡಿಯಾಗಿರಬೇಕು. ಅವಾಗಲೇ ಆಗೋದು. ಸುಮ್ಮನೆ ಗಾಡಿ ಮಾಡ್ತೀನಿ ಅಂದರೆ ಆಗಲ್ಲ. ಸೊ ಇದಕ್ಕೆಲ್ಲ ರೆಡಿಯಾಗಿರ್ಬೇಕಾಗುತ್ತೆ. ಈ ಟ್ರಾಫಿಕಲ್ಲೇ ಹಿಂಗೆ ಓಡಿಸ್ಕೊಂಡೇ ಅರ್ನಿಂಗ್ಸ್ ಮಾಡೋದು. ಸುಮ್ಮನೆ ಏನೋ ನಾವು ಮಾಡ್ತೀವಿ, ಗಾಡಿ ಮಾಡ್ತೀವಿ ಆಗುತ್ತೆ ಅಂತ. ಇವಾಗಲೂ ನನಗೆ ಎಷ್ಟೋ ಜನ ಆಗ್ತಾರೆ, ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಲ್ವ ಅಂತ ಕೇಳ್ತಾರೆ. ಹೌದು ಅಣ್ಣ, ಹೌದು ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಆದರೆ ಏನು ಮಾಡೋಣ, ದುಡಿಲೇಬೇಕು. ಯಾರಿಗೆಲ್ಲ ಟ್ರಾಫಿಕ್ ಇಷ್ಟ ಇಲ್ಲ ಅಂತಾರೆ, ನಾನು ಅವ್ರಿಗೆಲ್ಲ ರಿಕಮೆಂಡ್ ಮಾಡೋದಿಲ್ಲ ಇದಕ್ಕೆಲ್ಲ ಬನ್ನಿ ಅಂತ. ಟ್ರಾಫಿಕ್ ಬೆಂಗಳೂರ ಮೇಲೆ ಟ್ರಾಫಿಕ್ಕು ಮಾಮೂಲಿ. ಇಲ್ಲಿ ದುಡಿಬೇಕು ಅಂದರೆ ಈ ಟ್ರಾಫಿಕ್ನ ಅನುಭವಿಸ್ಲೇಬೇಕು, ಬೆಳಗ್ಗೆ ಸಾಯಂಕಾಲ ಸಂಜೆವರೆಗೂ. ಈ ಟ್ರಾಫಿಕ್ಕಿಂದನೇ ಒಂದೊಂದು ಸತಿ ನಮ್ಮ ಅರ್ನಿಂಗ್ಸ್ ಕೂಡ ಡೌನ್ ಆಗುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ನಾವು ತಡ್ಕೊಳ್ಳೇಬೇಕಾಗುತ್ತೆ. ರೋಡು ಫುಲ್ಲು ಜಾಮ್ ಆಗಿದೆ, ಆದರೆ ಈ ಕಡೆ ರೋಡು ಸ್ವಲ್ಪ ಫುಲ್ ಖಾಲಿಯಾಗಿದೆ. ಆದರೆ ಆ ಟ್ರಾಫಿಕ್ಕಿಂದ ನಾವು ಹೆಂಗೋ ಮಿಸ್ಸಾಗಿ ಬಂದಾಯಿತು ಅಂದರೆ ತಪ್ಪಿಸ್ಕೊಂಡಿದ್ದೀವಿ. ಯಾಕಂತಂದರೆ ಕಸ್ಟಮರ್ಗೆ ಹೋಗ್ಬೇಕಿರೋ ಅಂಥದ್ದು ನೆಕ್ಸ್ಟ್ ರೋಡಲ್ಲಿ ಅದನ್ನೇ ನೋಡಿನೇ ತಗೊಂಡಿದ್ದು. ಇಲ್ಲ ಅಂತಿದ್ರೆ ಫುಲ್ಲು ಆ ರೋಡಲ್ಲಿ ಹೋಗಿ ನಾವು ಕೂಡ ತಗ್ಲಾಕೋಬೇಕಿತ್ತು. ಏನೇನೋ ಮಿರಾಕಲ್ ಮಾಡಬೇಕು. ಆದರೆ ಒಂದು ಕಡೆ ತಗ್ಲಾಕ್ಕೊಳ್ತೀವಿ, ಇದು 2 ಕಡೆ ತಗ್ಲಾಕೊಂಡಂಗೆ ಆಗುತ್ತೆ ಲೆಫ್ಟಲ್ಲಿ ಹೋಗ್ತಿದ್ರೆ. ಆದರೆ ಪಾಸ್ ಆಯ್ತದೆ, ಏನೋ ಮಾಡೋಕ್ಕಾಗಲ್ಲ, ಇದು ಮಾಮೂಲಿ. ಈ ಥರ ಇರುತ್ತೆ. ಇವಾಗ ಅಗ್ರ ಬ್ರಿಡ್ಜ್ ಮೇಲೆ ಇದ್ದೀವಿ. ಹಾಗೆ ನಮ್ಮ ಬಾಸನ್ನ ನೋಡ್ಬೋದು. ಮಾಡ್ಕೊಂಡು ಬಂದಾಯಿತು. ಈಗ ಒಂದು ಕೆಲಸ ಮಾಡೋಣ, ಒಂದು ಮಿನಿಮಮ್ ಡ್ರಾಪ್ ಆಗಿದ್ಮೇಲೆ ಈಗ ಇಲ್ಲಿ ಹೋಗಿ ಟೀ ಕುಡ್ಕೊ ಬರೋದ. ಟೀ ಕುಡಿದ ಮೇಲೆ ಏನೋ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಕಷ್ಟ. ಬನ್ನಿ ಹೋಗಿ ಟೀ ಕುಡಿಯಮ್ಮ ಇಲ್ಲೇ. ಟೀ ತಗೊಂಡು ಆಗಿದೆ, ಈಗ ಟೀ ಕುಡ್ಕೊಂಡು ಹೊರಡಬೇಕು. ಗಾಡಿಯಲ್ಲಿ ನಿಲ್ಲಿಸಿದ್ದೀನಿ. ಇನ್ನೊಂದು ಡ್ಯೂಟಿ ಸಿಕ್ಕೈತೆ ಇಂದಿರಾನಗರಕ್ಕೆ. ಕಾಫಿ ಕೊಡಿ ಅಷ್ಟರಲ್ಲೇ ಗಟ ಅಂತ ಕುಡ್ಕೊ ಬಂದ್ಬಿಟ್ಟೆ. ಕಾಫಿ ಕುಡಿದಿದ್ದು ಮಜಾ ಬರಲಿಲ್ಲ, ಯಾಕಂದರೆ ಡ್ಯೂಟಿ ಬಂದುಬಿಡ್ತು. ಆನ್ ಮಾಡಿ ಇಟ್ಟಿದ್ದೆ. ಹೋಗಿ ಪಿಕಪ್ ಅಂತ ಒಯ್ತಾ ಇದ್ದೀನಿ. ಇಲ್ಲೇ ನಿಯರು. ಮಳೆ ಬೇರೆ ಹನಿ ಆಗ್ತಾ ಇದ್ದೆ ಸ್ಲೋ ಆಗಿ. ನೋಡ್ಬೋದು ಗಾಜ್ ಮೇಲೆಲ್ಲ ಬಿದ್ದಿರೋದು. ಇದ್ದಿದ್ದಂಗೆ ಮಳೆ ಕೂಡ ಸ್ಟಾರ್ಟ್ ಆಗೋಯಿತು. ಇನ್ನೂ ಡ್ರಾಪ್ ಆಗಿಲ್ಲ, ಆದರೆ ನೋಡ್ತಾನೆ ಈಗ ಮಳೆನೂ ಸ್ಟಾರ್ಟ್ ಆಗೋದು. ಬರೋ ಅಂತ ಹೊಡಿತೈತೆ ಮಳೆ ಈಗ. ಸೊ ನೋಡೋಣ ಇನ್ನೇನು ಕತೆ ಆಗುತ್ತೆ. ಇನ್ನೂ ಜಾಸ್ತಿ ಟ್ರಾಫಿಕ್ ಜಾಮ್ ಆಗುತ್ತೆ. ಇನ್ನೇನು ಕತೆ ಆಗೋಕ್ಕೆ ಅಂತೂ ಏನಿಲ್ಲ. ನಾವು ಈ ಟೈಮಲ್ಲಿ ಮಾಮೂಲಿ ಈ ಥರ. ತುಂಬ ದಿನ ಆದಮೇಲೆ ಡೈಮಂಡ್ ಸಿಕ್ಕೈತೆ. ಇದು ಎಕ್ಸ್ಟ್ರಾ ಕಸ್ಟಮರ್ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಿದ್ರು, ಇರಲಿಲ್ಲ. ಬರೀ 7 ಕಿಲೋಮೀಟ್ರಿಗೆ 180 ರೂಪಾಯಿ ನನಗೆ ಸಿಕ್ಕಿರೋದು. ಹಾಗೆ 2+ ಡೈಮಂಡ್ ಕೂಡ ಸಿಕ್ಕೈತೆ. ಹೇಳಬೇಕು ಅಂದರೆ ನನ್ನ ಹತ್ರ ಆಲ್ರೆಡಿ 2 ಇತ್ತು. ಏನು ಅಪ್ಡೇಟ್ ಆಗಿಲ್ವ ಇದು? ಒಟ್ಟು 4 ಜೆಮ್ಸು 20 ರೂಪಾಯಿ ಕ್ಯಾಶ್ ಕಲೆಕ್ಟ್ ಆಗ್ತಿದೆ. ನಾಳೆಗೆ ಇದನ್ನು ಕಲೆಕ್ಟ್ ಮಾಡ್ಕೋತೀನಿ. ನಾಳೆಗಿರುವಂತಹ ಫೀಸು ಮನ್ನಾ. ಓಕೆ, ಸೊ 40 ರೂಪಾಯಿ ಇತ್ತು, ಈಗ 20 ರೂಪಾಯಿ ಆಗೈತೆ. ಇವತ್ತಿಂದು ಫ್ರೀಯಾಗೇ ದಿವಸ ನಾವು ಬಾಡಿಗೆ ಹೊಡೆದಂಗಾಯಿತು. ಎಲ್ಲಿದ್ದೀನಿ ಅಂತ ಅಂದರೆ ಸರ್ಜಾಪುರ ರೋಡು ಸೋಷಿಯಲ್ ಇದೆಯಲ್ವ, ಅಲ್ಲಿದ್ದೀನಿ, ಸೋಷಿಯಲ್ ಹತ್ರ. ಸೊ ಬನ್ನಿ ಹೊರಡೋಣ. ಯಾವುದಾದ್ರೂ ಸಿಕ್ಕಿದ್ರೆ ವೆಲ್ ಆ್ಯಂಡ್ ಗುಡ್ಡು. ಒಟ್ಟು 300 ದಾಟುತ್ತಾ ಅಂತ, 310 ಹತ್ರ ಬರಬಹುದು. ಎಸ್, ಓಡ್ತಾ ಇದೆ. ಏನೇ ಹೇಳಿ ಗ್ಯಾಸ್ ರೇಟು ಅಂತೂ ಏರಿಸ್ತಾನೆ ಅವರೇ. ಹಿಂಗೆ ಹೋಯ್ತು ಅಂತಂದರೆ ಆಗಿಲ್ಲ. 91 291 14 1 ರೂಪಾಯಿ ಎಕ್ಸ್ಟ್ರಾನೇ ಮಾಡೋಣ, ಏನು ತೊಂದರೆ ಇಲ್ಲ. ಸೊ ಹಂಗೆ ಒಂದು ಲೈಟ್ ಕೂಡ ಡಮಾರ್ ಆಗೈತೆ. ಸೊ 120 ರೂಪಾಯಿ, 125 130 ರೂಪಾಯಿ ಬಂತು. ಹೊಸ ಬಲ್ಬ್ ಹಾಕಿಸ್ಬೇಕು. ಇದು ಐ ಬೀಮಲ್ಲಿ ಐತಾ ಹೋಗಿರೋದು.
ಲೋ ಬೀಮ್ ಬರ್ತಾ ಇದೆ, ಆದರೆ ಲೋ ಬೀಮ್ ಅಷ್ಟೇನು ಯೂಸ್ ಆಗಲ್ಲ ನಮಗೆ. ನೋಡ್ರಿ ಲೋ ಬೀಮ್ ಬರ್ತೈತೆ, ಯೂಸ್ ಆಗುತ್ತೆ, ಆಗಲ್ಲ ಅಂತ ಇಲ್ಲ. ಇದರಲ್ಲೇ ಸ್ವಲ್ಪ ದಿನ ಕೆಲಸ ನಡೆಸ್ಕೊಂಡ್ರಾಯ್ತು. ಇನ್ನೊಂದು ಬಲ್ಬ್ ಫ್ಯೂಸ್ ಆದಮೇಲೆ ಚೇಂಜ್ ಮಾಡ್ಕೊಂಡ್ರಾಯ್ತು. ಐ ಬೀಮಲ್ಲಂತೂ ಹೋಯ್ತು ಗುರು, ಏನು ಮಾಡೋಕ್ಕಾಗಲ್ಲ. ಬರ್ತಾ ಇದ್ರೆ ಖರ್ಚುಗಳು ಬರ್ತಾನೆ ಇರ್ತವೆ, ಅಲ್ಲಿ ಡ್ಯೂಟಿ ಬರ್ತಾನೆ ಇದೆ. ಹಾಕೊಂಡು ಹೋಗ್ಬಿಡ್ಲಾ? 20 ರೂಪಾಯಿ ಎಕ್ಸ್ಟ್ರಾ. ಸೋಂಪುರ ಗೇಟು ಬೇಡ, ತುಂಬ ದೂರ ಖಾಲಿ ಬಂದಿದ್ದೀನಿ. ಹೊರಟೆ ಇನ್ನು ಮನೆಗೇನು ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಐತೆ ಅಷ್ಟೇ. ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಸೀದಾ ಮನೆಗೆ ಹೋಗೋಣ. ಸಿಕ್ಕಾಪಟ್ಟೆ ಚಳಿ ಐತೆ. ಹಾಗೆ ಏನಾದರೂ ತಿನ್ನೋಣ ಅನಿಸುತ್ತೆ, ಪಾನಿಪುರಿ ಅವು ಇವು ಏನಾದರೂ ತಿನ್ನೋಣ ಅನಿಸುತ್ತೆ. ಆದರೆ ಜಂಕ್ ಫುಡ್ ಅಂತ ಅಂದ್ಬಿಟ್ಟು ತಿಂತಾ ಇಲ್ಲ. ಮುಂಚೆ ಬರೀ ಹೊರಗಡೆನೇ ಊಟ ಮಾಡ್ತಾ ಇದ್ದಿದ್ದು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಎಲ್ಲನೂ. ಸೊ ಆವಾಗ ಸ್ವಲ್ಪ ಈ ಪರಿಸ್ಥಿತಿಗೆ ಬಂದಿರೋದು ನಂದು, ನೀವು ನೋಡ್ಬೋದು. ಹಿಂಗಾಗೋಗಿರೋದಕ್ಕೆ ಸ್ವಲ್ಪ ಹೊರಗಡೆ ಊಟದಿಂದನೇ ಅದಕ್ಕೆ ಅವಾಯ್ಡ್ ಮಾಡ್ತಾ ಇದ್ದೀನಿ. ಏನೂ ಮಾಡೋಕ್ಕಾಗಲ್ಲ. ಬರ್ರಿ, ಫೈನಲಿ ಮನೆಗೆ ಬಂದಾಯಿತು. 9 ಗಂಟೆ 40 ನಿಮಿಷ. ಆಲ್ಮೋಸ್ಟು ಇವತ್ತು ನನ್ನ ಟಾರ್ಗೆಟು ಅಚೀವ್ ಆಗಿದೆ. ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದೀನಿ. ಇದೇ ಗುರು, ಇಷ್ಟೇ ಈ ಆಟೋ ಲೈಫ್ ಅಂತ ಅಂದರೆ. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಏನಾದರೂ ವಿಡಿಯೋ ಮಾಡುವಂಥ. ನೀವು ಎಲ್ಲರೂ ಯಾರು ವಿಡಿಯೋ ನೋಡ್ತೀರಾ, ನೀವೆಲ್ಲ ಕೇಳಿದ್ರೆ ಯಾವ ಥರ ವಿಡಿಯೋ ಮಾಡಬೇಕು ಅಂತಂದರೆ ಅದು ಮಾಡ್ಬೋದು. ನನಗೆ ಐಡಿಯಾ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ನಿಮ್ಮ ಹತ್ರ ಹೇಳೋದೇನಂತಂದರೆ, ನೀವು ರೆಕಮೆಂಡ್ ಮಾಡಿ ಯಾವ ಥರ ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಆಟೋ ವ್ಲಾಗ್ ಜೊತೆಗೆ ಸ್ಟೋರೀಸು ಆ ಥರ ನೋಡೋಣ. ಏನಾದರೂ ನಾನೇ ಒಂದು ಪ್ಲ್ಯಾನ್ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಐಡಿಯಾ ಇತ್ತು ಅಂದರೆ ನೀವು ಕೂಡ ಐಡಿಯಾ ಕೊಡ್ರಿ, ಆ ಥರ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿಗೆ ಸ್ವಂತಹ ಸಮಯ. ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.